ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂತೇಳಿ ಒಂದು ಸೀರೀಸ್ ನಡೀತಾ ಇದೆ. ನಾನು ಇದನ್ನು ಮಾರ್ಚ್ 1ನೇ ತಾರೀಕಿನಿಂದ ಏನಂದರೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಅನಲೈಸಿಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಎಲ್ಲರಿಗೂ ಗೊತ್ತಿದೆ ಪ್ರಜಾವಾಣಿ ಇಸ್ ದ ಗುಡ್ ನ್ಯೂಸ್ ಪೇಪರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತೇಳಿ. ಓಕೆ, ಇವಾಗ ನಾನು ಮೇ 10 ಮತ್ತು 11 ಇವತ್ತು ಮಾಡ್ತಾಯಿದ್ದೀನಿ. ಸುವರ್ಣ ಬಂಗಾಳ ಸುವೇಂದು ಪ್ರಮಾಣ ಅಂಥೇಳಿ ಇದೆ. ಅದೇ ಎಲ್ಲರಿಗೂ ಗೊತ್ತಿದೆ. ಇತ್ತೀಚೆಗೆ ಏನಪ್ಪ ಅಂತಂದರೆ ಪಶ್ಚಿಮ ಬಂಗಾಳ, ಆಸಾಮು, ತಮಿಳುನಾಡು, ಕೇರಳ ಇಲ್ಲೆಲ್ಲ ಏನಂತಂದರೆ ಎಲೆಕ್ಷನ್ ನಡೆದಿದ್ದು. ಸೊ ಅದ್ರ ಬಗ್ಗೆ ಇದೆ. ಸೊ ನೀವು ಇಲ್ಲಿ ಏನು ನೋಡ್ಕೋಬೇಕು ಅಂದರೆ ಇದು ನಮ್ಮ ನ್ಯೂಸ್ ಪೇಪರ್ ಅನಲೈಸಿಸ್ ಏನಪ್ಪ ಅಂತಂದರೆ PC ಎಕ್ಸಾಮ್ ಹಿಡ್ಕೊಂಡು IAS ವರೆಗೂ ಏನಪ್ಪ ಅಂತಂದರೆ ಇಲ್ಲಿ ಒಂದು ಅನಲೈಸಿಸ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಸೊ ಇಲ್ಲಿ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ PC ಎಕ್ಸಾಮಿಗೆ ಅದು ಪ್ರಿಪ್ರೇಷನ್ ಮಾಡ್ತಾ ಇರೋರಿಗೆ ನೀವು ಇಲ್ಲಿ ಯಾರ್ಯಾರು ಈಗ ಎಲೆಕ್ಷನ್ ಆದವಲ್ಲ, ಸೊ ಅಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಆಗ್ತಾರಂತ ನೋಡ್ಕೋಬೇಕು. ಮ್ಯಾಚ್ ದಿ ಫಾಲೋವಿಂಗ್ ಒಳಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಈಗ ತಮಿಳುನಾಡು ವಿಜಯ್ ಅವರಾದರು, ಇಲ್ಲಿ ಬಂಗಾಳದೊಳಗೆ ಏನಪ್ಪ ಅಂತಂದರೆ ಸುವೇಂದು ಅವರು ಆಗ್ತಾಯಿದ್ದಾರೆ, ಮತ್ತು ಕೇರಳದಲ್ಲಿ ಯಾರು ಆಗ್ತಾ ಇದ್ದಾರೆ, ಮತ್ತು ಅಸ್ಸಾಮಲ್ಲಿ ಯಾರು ಆಗ್ತಾ ಇದ್ದಾರೆ, ಮತ್ತು ಯಾವ ಪಕ್ಷ ಅಧಿಕಾರಕ್ಕೆ ಬಂತು, ಇವೆಲ್ಲ ಏನಂತಂದರೆ ನಿಮ್ಗೆ ನಾಲೆಜ್ ಇರಬೇಕು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇವರು ರಾಜ ಸುಬ್ರಹ್ಮಣ್ಯನವರು ಏನಂತಂದರೆ CDS ನೌಕಾಪಡೆಯ ಮುಖ್ಯಸ್ಥರಾಗಿದ್ದಾರೆ ಅಂಥೇಳಿ ನ್ಯೂಸ್ ಬಂದಿದೆ. ಸೊ ಇದು ಏನಂತಂದರೆ ನಿಮ್ಗೆ ಇದು ಗೊತ್ತಿರಬೇಕು, ಇದು ಒಂದು ಮಾಹಿತಿ ಗೊತ್ತಿರಬೇಕು ಅಷ್ಟೇ. ಇದು ಮೋದಿ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಏನು ಬೇಡ, ಇದೆಲ್ಲ ಏನು ಬೇಡ. ಸೊ ಏನು ಬೇಡ, ಬಟ್ ಇಲ್ಲಿ ನೋಡಿಲಿ ರಾಷ್ಟ್ರಕೂಟರ ಕಾಲದ ವೀರಗಲ್ಲು ಪತ್ತೆ ಅಂತ ಹೇಳಿದ್ದಾರೆ. ಎಲ್ಲಿ ಗದಗ ಒಳಗೆ ಏನಪ್ಪ ಅಂತಂದರೆ ಇಲ್ಲಿ ಕಂಡು ಬಂದೈತಿ. ಇಲ್ಲೊಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಂತಂದರೆ ರಾಷ್ಟ್ರಕೂಟರ ಬಗ್ಗೆ ನಿಮಗೆ ಬೇಸಿಕ್ ಮಾಹಿತಿ ಗೊತ್ತಿರಬೇಕು. ಮೇನ್ ಅಂತಂದರೆ ಅವ್ರದ್ದು ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ನೋಡ್ಕೋಬೇಕಾಗುತ್ತೆ. ಸೊ ಎಲ್ಲರಿಗೂ ಗೊತ್ತಿದೆ ರಾಷ್ಟ್ರಕೂಟರದ್ದು ಯಾರು, 1ನೇ ಕೃಷ್ಣ ಕೈಲಾಸನಾಥ ದೇವಾಲಯ ಎಲ್ಲೂರಿನಲ್ಲಿ ಕಟ್ಟಿಸಿದ್ದಾರೆ ಅಂತೇಳಿ. ಹೋಗಿ ಒಂದು ಸ್ವಲ್ಪ ನೀಟಾಗಿ ರಾಷ್ಟ್ರಕೂಟರ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಪಾಯಿಂಟ್ಸ್ ತಿಳ್ಕೊಳ್ಳಿ. ಓಕೆ, ಇದು ನಮ್ಮದು ನ್ಯೂಸ್ ಪೇಪರ್ ಅನಲೈಸಿಸ್ ಏನಪ್ಪ ಅಂತಂದರೆ HYT ಮಾಡಲ್, ಹೈ ಯೀಲ್ಡಿಂಗ್ ಟಾಪಿಕ್ ಯಾವ್ದು ಇಂಪಾರ್ಟೆಂಟ್ ಇರ್ತದೆ ಅದಷ್ಟೇ ಹೇಳ್ತೀವಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಏನಿಲ್ಲ, ಕೋಚಿಂಗ್ಗೆ ಹೋಗೋದೇ ಸಾಧಿಸುವ ಛಲ ಇತ್ತು. ಅದೇ ನಮ್ದು ಯಾವ್ರು ಇವರು IFS ಇದ್ರೊಳಗೆ ಇಲ್ಲಿ ಬೆಳಗಾವಿ ಡಿಸ್ಟಿಕ್ನವರು ಇನ್ನು ಮೊದಲ ರ್ಯಾಂಕ್ ಪಡೆದಿದ್ದಾರೆ ಅಂತ ಹೇಳುತ್ತೆ. ಅದು ನಿಮ್ಗೆ ಅವ್ರ ಇನ್ಸ್ಪಿರೇಷನ್ ಅಷ್ಟೇ. ಅದೇ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದು ಎಲ್ಲ ಏನು ಬೇಡ, ಇದು ಪೊಲಿಟಿಕಲ್ ನ್ಯೂಸ್ ಇದೆ, ಬೇಡ. ಬಿಟ್ಕಾಯಿನ್ ಕಳವು ED ಕಸ್ಟಡಿಗೆ ಶ್ರೀಕ್ಕೆ ಅಂಥೇಳಿ. ಸೊ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತಂದ್ರೆ ನಮ್ಮದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಸೊ ನಿಮ್ಗೆ ಇಲ್ಲೇನು ಗೊತ್ತಿರಬೇಕು, ಫಸ್ಟ್ ಆಫ್ ಆಲ್ ಇದು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು, ಮತ್ತು ಯಾವ ಒಂದು ಮಿನಿಸ್ಟ್ರಿ ಅಡಿ ಬರುತ್ತೆ ಅಂಥೇಳಿ ಅಂತಂದರೆ ಇದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಡಿ ಬರುತ್ತೆ ಅಂಥೇಳಿ ಗೊತ್ತಿರಲಿ. ಹೋಗಿ ನೀಟಾಗಿ ಒಂದು ಸ್ವಲ್ಪ ED ಬಗ್ಗೆ ಒಂದು ಬೇಸಿಕ್ ಪಾಯಿಂಟ್ಸ್ ತಿಳ್ಕೊಳ್ಳಿ ನೀವು. ಓಕೆ, ಬೇಡ. ಸೊ ಒನ್ಸ್ ಅಗೇನ್ ಪೊಲಿಟಿಕಲ್ ನ್ಯೂಸ್. ವಿಜಯೇಂದ್ರ ಅವರು ನಮ್ಮ ಅಪ್ಪರಿಗೆ ಕೊಟ್ಟವರು ಅಂತ ಪ್ರೀತಿ ನನಗೂ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಏನಿದು ಅರಿಶಿನ ಬೆಳೆಯತ್ತ ರೈತರ ಚಿತ್ತ ಅಂಥೇಳಿ. ಓಕೆ, ಅರಿಶಿಣದ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್. ಯಾಕಂತಂದ್ರೆ ಇದು ಒಂದು ನಮ್ಮದು ತುಂಬಾ ಒಂದು ಮೆಡಿಕಲ್ ಪ್ರಾಪರ್ಟೀಸನ್ನು ಹೊಂದೈತೆ ಅರಿಶಿನ. ಓಕೆ, ಸೊ ಅಷ್ಟೇ. ಅತಿ ಹೆಚ್ಚು ಒಂದು ಅರಿಶಿನ ಬೆಳೆಯುವಂಥ ರಾಜ್ಯ ಯಾವುದು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ನೋಡಿ, ಹುಲಿ ಗಣತಿಗೆ ಕಟ್ಟಿದ್ದ ಕ್ಯಾಮ್ರಾ ಕಳ್ಳತನ. ಇದು ಏನಾರ ಆಗಲಿ, ಬಟ್ ನಾನು ಆಲ್ರೆಡಿ 1-2 ಟೈಮ್ಸ್ ಹೇಳಿದ್ದೀನಿ, ಮತ್ತು ಇದ್ರ ಮೇಲೆ ಕ್ವಶನ್ಸು ಡಿಸ್ಕಷನ್ ಮಾಡಿದ್ದೀನಿ. ನಮ್ಮದು ಟೈಗರ್ ವೆರಿ ವೆರಿ ಇಂಪಾರ್ಟೆಂಟ್, ಹೈ ಯೀಲ್ಡಿಂಗ್ ಟಾಪಿಕ್. ಹೋಗಿ ನೀಟಾಗಿ ಓದ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ಅತಿ ಹೆಚ್ಚು ಏನಪ್ಪ ಅಂತಂದರೆ ಹುಲಿಗಳನ್ನು ಹೊಂದಿದ ಮೊದಲ 3 ರಾಜ್ಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು ಹುಲಿ ನಮ್ಮದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಶೆಡ್ಯೂಲ್ 1 ಒಳಗೆ ಬರ್ತೈತೆ ಇದು. ಓಕೆ, ಇದೆಲ್ಲ ಏನು ಬೇಡ. ಹಂಟ ವೈರಸ್ ನಾನು ನಿನ್ನೇನು ಹೇಳಿದ್ದೆ ಮೊನ್ನೆ. ಹಂಟ ವೈರಸ್ ಏನಪ್ಪ ಅಂದರೆ ನ್ಯೂಸಲ್ಲಿದೆ, ಸ್ವಲ್ಪ ಹೋಗಿ ಬೇಸಿಕ್ ತಿಳ್ಕೊಳ್ಳಿ ಇದರದ್ದು. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್. HYT ಅಗ್ನಿ ಉಡ್ಡಯನ ಪರೀಕ್ಷೆ ಯಶಸ್ವಿ ಅಂತ ಹೇಳಿ ಇದೆ. ಸೊ ಅಗ್ನಿ ಮಿಸೈಲ್ನ ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ಹೇಳ್ಬೋದು. ನೀವು ಬೇಸಿಕ್ ಏನು ಗೊತ್ತಿರಬೇಕು, ಫಸ್ಟ್ ಇದು ಸರ್ಫೇಸ್ ಟು ಸರ್ಫೇಸ ಅಥವಾ ಸರ್ಫೇಸ್ ಟು ಏರ್ ಟು ಏರ ಅದೇ ಅಂಥೇಳಿ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಏನು ಗೊತ್ತಿರಬೇಕು, ಅಲ್ಲಿ ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿರಬೇಕು, ಅದರದ್ದು ರೇಂಜ್ ಎಷ್ಟಿದೆ ಅಂತ ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಅಗ್ನಿದು ಸೀರೀಸ್ 5 ನಡೀತಾ ಇದೆ, ಅದರದ್ದು 1ನೇದಷ್ಟು, 2ನೇದಷ್ಟು, 3ನೇದಷ್ಟು, ಮ್ಯಾಕ್ಸಿಮಮ್ ರೇಂಜ್ ಎಷ್ಟಿದೆ, ಮತ್ತು ಇಲ್ಲಿ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ಮತ್ತು ಫ್ಯೂಯಲ್ ಲಿಕ್ವಿಡ್ ಅಥವಾ ಸಾಲಿಡ್, ಇದನ್ನೆಲ್ಲ ಏನಾಗ್ತಂದ್ರೆ ಬೇಸಿಕ್ಕಾಗಿ ನೀವು ಏನಂತಂದರೆ ತಿಳ್ಕೊಬೇಕಾಗುತ್ತೆ. ಅಗ್ನಿ ಹೋಗಿ ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಅದು ಸೈನ್ಸ್ ಆರ್ ಟೆಕ್ನಾಲಜಿ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಇದು ಕಾನ್ಸೆಪ್ಟ್ ನಮಗೆ.
ಸೊ ಇವಾಗ 11ನೇ ತಾರೀಕಿಂದ ನೋಡೋಣ, ಇವತ್ತಿಂದು ಅಂದರೆ ಸೋಮವಾರದ ದ್ರಾವಿಡ ನಾಡಿಗೆ ವಿಜಯ ದಳಪತಿ ಅಂಥೇಳಿ ಒನ್ಸ್ ಅಗೇನ್ ಅದೇ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಸೊ ಅಷ್ಟೇ ನ್ಯೂಸ್ ಇದು, ಅಷ್ಟು ತಿಳ್ಕೊಂಡು ಬಿಟ್ಬಿಡಿ, ಇದೆಲ್ಲ ಏನು ಬೇಡ ಪೊಲಿಟಿಕಲ್ ನ್ಯೂಸ್. ದ್ವಿಭಾಷಾ ಮಾಧ್ಯಮ ಜಾರಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದೇ ಏನಂತಂದರೆ ಕನ್ನಡ ಮತ್ತು ಇಂಗ್ಲೀಷ್ ತೊಗೋಬೋದು, ಹಿಂದಿಯನ್ನು ಆಪ್ಷನಲ್ ಅದೇ ರೀತಿ ಮಾಡೋದಿದು. ಸೊ ಇಲ್ಲಿ ನೋಡಿ, ಕೃಷ್ಣಗೆ ಹರಿಯಲಿ ಮಹಾನೀರು ಅಂದರೆ ಮಹಾರಾಷ್ಟ್ರದಿಂದ ನೀರು ಬಿಡಿ ನಮ್ಮದು ಕೃಷ್ಣಗೆ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಕರ್ನಾಟಕದಲ್ಲಿರುವಂಥ ಇದಕ್ಕೆ. ಸೊ ಇಲ್ಲಿ ಇದೆಲ್ಲ ನಮಗೇನು ಬೇಡ, ಬಟ್ ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೃಷ್ಣ ರಿವರನ್ನು ನೀವು ನೀಟಾಗಿ ಓದ್ಕೋಬೇಕು. ವೆರಿ ಇಂಪಾರ್ಟೆಂಟ್ ರಿವರ್ ಇದು. ಇಲ್ಲಿ ಏನು ಓದಬೇಕು, ಫಸ್ಟ್ ಅದು ಎಲ್ಲಿ ಹುಟ್ಟುತ್ತೆ, ಮತ್ತು ಅದು ಏನೋ ವೆಸ್ಟ್ ಫ್ಲೋಯಿಂಗ, ಈಸ್ಟ್ ಫ್ಲೋಯಿಂಗ, ಮತ್ತು ಅದು ಟ್ರಿಬ್ಯೂಟರಿ ಯಾವ್ದು, ಮತ್ತು ಏನಾದ್ರೂ ಏನಂತಂದರೆ ಈಗ ಪಿಲ್ಗ್ರಿಮೇಜ್ ಸೆಂಟರ್ ಇರ್ತಾವೆ. ಸೊ ಅದು ಏನಾರ ಪ್ರಮುಖವಾದಂತಹ ಅಂಥ ಸ್ಥಳಗಳು ಇದ್ದಿರ್ತಂದರೆ ನೋಡ್ಕೋಬೇಕಾಗತ್ತೆ. ಯಾವುದಾದ್ರೂ ಡ್ಯಾಮ್ ಕಟ್ಟಿದಾರ ಅಂತ ನೋಡ್ಕೋಬೇಕಾಗತ್ತೆ. ಇಷ್ಟೇನಂತಂದರೆ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೋಬೇಕಾಗತ್ತೆ. ಮತ್ತು ಇದು ಯಾವ್ಯಾವ ರಾಜ್ಯಗಳಲ್ಲಿ ಹರಿಯುತ್ತೆ, ಇದು ಇಂಟರ್ಸ್ಟೇಟ್ ರಿವರ್ ಇದು ಕೃಷ್ಣ. ಈಗ ಫಾರ್ ಎಕ್ಸಾಂಪಲ್ ಇದು ಮಹಾಬಲೇಶ್ವರ, ಇಲ್ಲಿ ಮಹಾರಾಷ್ಟ್ರದೊಳಗೆ ಹುಟ್ಟುತ್ತೆ, ಕರ್ನಾಟಕದೊಳಗೆ ಆಬ್ವಿಯಸ್ಲಿ ಹರಿಯುತ್ತೆ. ಮತ್ತು ಇದು ಇನ್ನೂ ಯಾವ ಒಂದು ರಾಜ್ಯಗಳಲ್ಲಿ ಹರಿಯುತ್ತದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಇದರದ್ದು ಟ್ರಿಬ್ಯೂಟರೀಸನ್ನು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಇದೆಲ್ಲ ಈ ರೀತಿ ಲೋಕಲ್ ನ್ಯೂಸು, ಲೋಕಲ್ ಅವಾರ್ಡ್ಸು ಇವೇನು ಬರಲ್ಲ. ಸೊ ಒನ್ಸ್ ಅಗೇನ್ ಎಲ್ಲ ಪೊಲಿಟಿಕಲ್ ನ್ಯೂಸ್ ಇದೆ. ಅಲ್ಲೇ ಅನಾಲಿಸಿಸ್ ಮಾಡ್ತಾ ಇದ್ದಾರೆ, ಇದು ಮೊನ್ನೆ ಎಲೆಕ್ಷನ್ ನಡೆದಿದೆ ಅಲ್ಲ, ಸೊ ಅದರದ್ದು ಈ ದ್ವಿಭಾಷಾ ನೀತಿ ಬಗ್ಗೆ ಇಲ್ಲಿ ಏನಂತಂದರೆ ಒಂದು ಆರ್ಟಿಕಲ್ ಬಂದಿದೆ. ಸೊ ಏನು ಇಂಪಾರ್ಟೆಂಟ್ ಇಲ್ಲ, ಬಟ್ ಇಲ್ಲಿ ಇದು ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ನೀವೇನಂತಂದರೆ, ಇವರು ಭಾಷಿಕ ಅಲ್ಪಸಂಖ್ಯಾತರು ಅಂತ ಇರ್ತಾರಲ್ಲ, ಅವರು ತಮ್ಮ ಮಾತೃಭಾಷೆಗಳಲ್ಲಿಯೇ ಕಲಿಯುವ ಅವಕಾಶವನ್ನು ಸಂವಿಧಾನ ಕಲ್ಪಿಸಿದೆ. ಯಾವುದು ನಮ್ಗೆ ಗೊತ್ತಿದೆ, ಫಂಡಮೆಂಟಲ್ ರೈಟ್ಸ್ 29(1) ಮತ್ತು 31 ಮತ್ತು 350A ಇವೆಲ್ಲ ಏನಂತಂದ್ರೆ ಭಾಷೆಗೆ ಸಂಬಂಧಿಸಿದಂಥದವ. ಹೋಗಿ ಒಂದು ಸ್ವಲ್ಪ ನೀಟಾಗಿ ನೀವು ಇದನ್ನು ಏನೋ ಕಾನ್ಸ್ಟಿಟ್ಯೂಷನಲ್ಲಿ ನೋಡ್ಕೊಳ್ಳಿ, ಪಾಲಿಟಿ ಸೆಕ್ಷನಲ್ಲಿ. ಸೊ ಬಕಾಸುರ ದಾಹದ ಡೇಟಾ ಸೆಂಟರ್ ಬೇಕೆ ಅಂಥೇಳಿ. ಸೊ ಇಲ್ಲಿ ಬೆಂಗಳೂರಲ್ಲಿ ಏನಪ್ಪ ಅಂದರೆ ಡೇಟಾ ಸೆಂಟರ್ ಮಾಡ್ತೀವಿ ಅಂತ ಹೇಳಿದೆ, ಅದ್ರ ಬಗ್ಗೆ ನ್ಯೂಸ್ ಇದೆ. ಇದು ಇಲ್ಲ ಏನಿರಲಿ, ಬಟ್ ಇಲ್ಲಿ ಏನಂತಂದರೆ ನೀವು ಏನು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಅಂತಂದರೆ, ಈಗ ನಾವು ಡೇಸ್ ಅಂತಂದ್ರೆ ಡೇಟಾ ಅಂದರೆ ವೆರಿ ವೆರಿ ಇಂಪಾರ್ಟೆಂಟು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಥವಾ ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಪಾಲಿಸಿ ತೊಗೊಂಡು ಬಂದಿದ್ದಾರಾ ಅಥವಾ ಅಂಥೇಳಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅದ್ರದ್ದು ಏನು ಬೇಸಿಕ್ ಏನಂತಂದರೆ ಅದ್ರದ್ದು ಫೀಚರ್ಸ್ ನೋಡ್ಕೋಬೇಕಾಗತ್ತೆ. ಫಸ್ಟ್ ಏನಂತಂದರೆ ಮಾಹಿತಿ ಗೊತ್ತಿರ್ಬೇಕು ನಿಮ್ಗೆ ಇಷ್ಟು ಇದ್ರ ಬಗ್ಗೆ. IPL ಒನ್ಸ್ ಅಗೇನ್ ಯೂಸ್. ಲಾಸ್ಟ್ ಇದೇನಂತಂದ್ರೆ IPLದ್ದು ಫೈನಲ್ ಪಂದ್ಯ ಎಲ್ಲಾಗುತ್ತೆ ಮತ್ತು ಯಾರು ವಿನ್ ಆದರು ಅದು ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಇದು ಉಳ್ಕಿದ್ದೆಲ್ಲ ಸುಮ್ಮನೆ ಒಂದು ಪೇಜು. ಇದೆಲ್ಲ ಏನು ಬೇಡ. ಇದೆಲ್ಲ ಏನು ಬೇಡ. ಇದು ಬೇಡ. ಅಸ್ಸಾಮದ್ದೇ ಇದೆಲ್ಲ ಪೊಲಿಟಿಕಲ್ ನ್ಯೂಸ್ ಇದೆ ನೋಡಿದ್ರಲ್ಲಿ, ಏನು ಯೂಸ್ ಇಲ್ಲ ಇದು. ಸೊ ಇಲ್ಲಿ ಏನು ಅಷ್ಟು ಇಂಪಾರ್ಟೆಂಟ್ ಬಂದಿಲ್ಲ. ಸೊ ಯಾವಾಗಲೂ ನಾವು ಮ್ಯಾಚಸ್ಸದ್ದು ಫೈನಲ್ ಎಲ್ಲಿ ನಡೀತು, ಯಾರು ವಿನ್ ಆದರು, ಇವೆಲ್ಲ ಏನಂತಂದರೆ ಇಂಪಾರ್ಟೆಂಟ್ ಆಗುತ್ತೆ. ಏಷ್ಯನ್ ವೇಟ್ ಲಿಫ್ಟಿಂಗ್ ಇವತ್ತಿನ ಆಗುತ್ತೆ, ಎಲ್ಲಿ ನಡೆದಿದೆ, ಗಾಂಧಿನಗರ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಲಾಸ್ಟಿಗೆ ಯಾರು ವಿನ್ ಆಗ್ತಾರೆ, ಯಾರು ಚಿನ್ನ ಗೆದ್ದರು, ಇವೆಲ್ಲ ಏನಂತಂದರೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನೋಡಿ, ಏನು ನನ್ನ ಸೀರೀಸ್ ಯಾರು ನೋಡ್ತಾ ಇದ್ದಿಲ್ಲ, ಇದು ಮಾರ್ಚ್ 1 ನಾವು ಏನಂತಂದ್ರೆ ಹೈ ಹಿಲ್ಟಿಂಗ್ ಟಾಪಿಕ್ಸ್ ಯಾವ ಅಂತೇಳಿ ಅದನ್ನು ಮಾತ್ರ ಹೇಳ್ತಾ ಇರೋದಿಲ್ಲಿ. ಸೊ ಆಲ್ರೆಡಿ ಏನಪ್ಪ ಅಂತಂದರೆ ಇದನ್ನು ರೆಗ್ಯುಲರಾಗಿ ನೋಡ್ತಾ ಇರೋದು ಗೊತ್ತಾಗಿದೆ ಇಲ್ಲ. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳಿದೆ, ಕೆಲವಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದಾವೆ, ಹೋಗಿ ನೀಟಾಗಿ ಒಂದು ಸ್ವಲ್ಪ ಅದರದ್ದು ಸ್ಟ್ಯಾಟಿಕ್ ಪಾಯಿಂಟ್ಸ್ ಓದ್ಕೊಳ್ಳಿ ಅಂತೇಳಿ. ಅಂದರೆ ಒಂದು ಎಲ್ಲರಿಗೆ ನೆನಪಿರಲಿ, ನಾವು ಕರೆಂಟ್ ಅಫೇರ್ಸನ್ನು ಡಿಫ್ರೆಂಟಾಗಿ ಮತ್ತು ಏನೋ ಸ್ಟ್ಯಾಟಿಕ್ ಪೋರ್ಷನನ್ನು ಸಪ್ರೇಟಾಗಿ ನೋಡುವಂಥದ್ದಲ್ಲ, ಇಂಟಿಗ್ರೇಟೆಡ್ ಅಪ್ರೋಚ್ ಇರಬೇಕು ನಮಗೆ. ನಾನು ನ್ಯೂಕ್ಲಿಯರ್ ಏನೋ ಯಾವುದೋ ಒಂದು ಇದು ಬಂದಿತ್ತು, ಹೋಗಿ ಅದರದ್ದು ಒಂದು ಸ್ವಲ್ಪ ಬೇಸಿಕ್ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ನೋಡಿ, ಇಲ್ಲೊಂದು ಕ್ವಶನ್ ಆಗಿದೆ ಇದ್ರ ಮೇಲೆ. With reference to the nuclear power plants, state
ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಟ್ರೂ ಅಥವಾ ಫಾಲ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನ್ಯೂಕ್ಲಿಯರ್ ಪ್ಲ್ಯಾಂಟಿಗೆ ಪವರ್ ಪ್ಲ್ಯಾಂಟಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಥವಾ ತಪ್ಪಾಗಿವೆ ಅಂತೇಳಿ. ಓಕೆ, ಇದು ಬೇಸಿಕ್ ಇದೆ, ಅದರ ಬೇಸಿಕ್ ತಿಳ್ಕೊಬೇಕಾಗುತ್ತೆ. ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಓದಬೇಕು ಅಂದರೆ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ನಮ್ಮದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಯೂಶ್ವಲಿ ಗ್ರಾಫೈಟ್ ರಾಡ್ಸ್ ಆರ್ ಯೂಸ್ಡ್ ಆ್ಯಸ್ ಮಾಡ್ರೇಟರ್ಸ್. ಇದು ಕೂಡ ಕರೆಕ್ಟ್ ಇದೆ. ದ ಕಂಟ್ರೋಲ್ ರಾಡ್ಸ್ ಆರ್ ಆಫ್ ಕ್ಯಾಡ್ಮಿಯಮ್. ಇದು ಏನಂತಂದರೆ ಕಂಟ್ರೋಲ್ ರಾಡ್ಸ್ ಕ್ಯಾಡ್ಮಿಯಮ್ಲಿಂದ ಮಾಡಲ್ಪಟ್ಟಿದೆ. ಇದೇನು 2 ಸ್ಟೇಟ್ಮೆಂಟ್ ಇದ್ದಾವೆ. ಸೊ ಇವು 2 ಸ್ಟೇಟ್ಮೆಂಟ್ ಏನಂತಂದರೆ ಕರೆಕ್ಟ್ ಅಂಥೇಳಿ ಆನ್ಸರ್ ಇದೆ. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಯಾವ್ದು ಹೇಳ್ತೀವಲ್ಲ ಅದು ಟಾಪಿಕ್ಸನ್ನು ಹೋಗಿ ನೀಟಾಗಿ ಓದ್ಕೊಳ್ಳಿ ಅಂತ ಹೇಳೋದೇ ನಮ್ಮದು ಉದ್ದೇಶ. ಇಂಟಿಗ್ರೇಟೆಡ್ ಅಪ್ರೋಚ್ ಇರಬೇಕು ನಿಮ್ಮದು, ಅಂದಾಗ ಮಾತ್ರ ಅದು ಏನಂತಂದರೆ ಹೆಲ್ಪ್ ಆಗುತ್ತೆ ಅದು. ಸೊ ಎಲ್ಲಾಗಿದೆ ಇದು JE ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ದು ಒಂದು ಎಕ್ಸಾಮಲ್ಲಿ ಆಗಿದೆ. ಓಕೆ, ನಾನು ಹೇಳಿದ್ದೆ ಅದು ಸೀಡ್ಸ್ ಬಗ್ಗೆ ಒಂದು ನ್ಯೂಸ್ ಬಂದಿತ್ತಲ್ಲ, ಅವಾಗ ಹೇಳಿದ್ದೆ ಏನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಏನು ನಮ್ಮದು ಏನು ಇಂಡಿಯಾದ ಎಲ್ಲಿದೆ ಸೀಡ್ ವಾಲ್ಟು ಮತ್ತು ಜಗತ್ತಿಂದ ಎಲ್ಲಿದೆ ಸೀಡ್ ವಾಲ್ಟು ಅದರದ್ದು ನೋಡ್ಕೊಳ್ಳಿ, ಅದು ಇಂಪಾರ್ಟೆಂಟ್ ಅಂತೇಳಿ. ನೋಡಿ ಕ್ವಶನ್ ಆಗಿದೆ ನೋಡಿ ಅದು. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಸೀಡ್ ವಾಲ್ಟ್ಸ್. ಓಕೆ, Svalbard Global Seed Vault is a facility on a remote Norwegian Spitsbergen island and it is the world largest secure seed storage vault ಅಂತೇಳಿದೆ. ಒಂದನೇದು ಅಂದರೆ ಜಗತ್ತಿನ ಅತಿ ದೊಡ್ಡ ಒಂದು ಸೀಡ್ ವಾಲ್ಟ್ ಎಲ್ಲಿದೆ ನಾರ್ವೇಗಿಯನ್ ಇದ್ರೊಳಗದ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಏನಂತಂದರೆ ಕರೆಕ್ಟ್ ಇದೆ, ಇದು ಫ್ಯಾಕ್ಟ್ ಇದು. ಓಕೆ, ಇಂಡಿಯಾ ಸೀಡ್ ವಾಲ್ಟ್ ಈಸ್ ಲೊಕೇಟೆಡ್ ಇನ್ ಎ ಹೈ ಅಲ್ಟಿಟ್ಯೂಡ್ ಮೌಂಟೇನ್ ಪಾಸ್ ಆನ್ ದ ಚಾಂಗ್ಲಾ ಇನ್ ಲಡಾಖ್. ಇದು ಕೂಡ ಕರೆಕ್ಟ್. ಯಾರು ಅವತ್ತು ಹೋಗಿ ಅದನ್ನು ಓದ್ಕೊಂಡಿರ್ತಿಲ್ಲ, ಇವಾಗ ನಿಮಗದು ಓಕೆ ಇದೆಲ್ಲ ಏನು ಸ್ಟೇಟ್ಮೆಂಟ್ ಏನು ಕರೆಕ್ಟ್ ಇದೆನಾ ಅಥವಾ ತಪ್ಪಿದೆನಾ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಇದು ಕೂಡ ಕರೆಕ್ಟ್ ಇದೆ. ಸೊ ಇಂಡಿಯನ್ ಸೀಡ್ ವಾಲ್ಟ್ ಈಸ್ ಎ ಜಾಯಿಂಟ್ ವೆಂಚರ್ ಆಫ್ ನ್ಯಾಷನಲ್ ಬ್ಯೂರೋ ಆಫ್ ಪ್ಲ್ಯಾಂಟ್ ಜೆನೆಟಿಕ್ ರಿಸೋರ್ಸಸ್ ಆ್ಯಂಡ್ ದ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಹೈ ಅಲ್ಟಿಟ್ಯೂಡ್ ರಿಸರ್ಚ್. ಇದೊಂದು ಜಾಯಿಂಟ್ ವೆಂಚರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ಏನಂತಂದರೆ ಇನ್ಫಾರ್ಮೇಷನ್ನು ಕರೆಕ್ಟ್ ಇದೆ ಇದು. ಓಕೆ, ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ ಈಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ನೋಡಿ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ಇದು ಇಂಪಾರ್ಟೆಂಟ್. ಕರೆಕ್ಟ್ ಇದೆನಾ ಇನ್ಕರೆಕ್ಟ್ ಇದೆನಾ ಅಂತೇಳಿ ನೋಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಯಾವ್ದು ಇನ್ಕರೆಕ್ಟ್ ಇದೆ ಅಂತ ಕೇಳ್ತಾ ಇದ್ದಾರೆ, ಅಂದರೆ ಯಾವ್ದು ತಪ್ಪಾಗಿದೆ ಅಂತೇಳಿ. ಸೊ ಇಲ್ಲಿ ಕೊಟ್ಟಿರುವಂತಹ 3 ಸ್ಟೇಟ್ಮೆಂಟ್ ಏನಂತಂದರೆ ಸರಿಯಾಗಿವೆ. ಹೀಗಾಗಿ ನನ್ ಆಫ್ ದ ಅಬೋವ್ ಏನಂತಂದರೆ ಇದ್ರದ್ದು ಆನ್ಸರ್ ಆಗುತ್ತೆ. ಓಕೆ, ಎಲ್ಲಿ ಕೇಳಿದ್ದಾರೆ ಇದನ್ನು ಕ್ವಶನ್ಸು ನೋಡಿ. ಇದು APPSC ಎಕ್ಸಾಮ್ದೊಳಗೆ ಕೇಳಿದ್ದಾರೆ, ಪ್ರಿಲಿಮ್ಸ್ ಎಕ್ಸಾಮ್ದಲ್ಲಿ. ಅಂದರೆ ಇದರಲ್ಲಿಂದ ಏನು ನಮ್ಗೆ ನಾವು ತಿಳ್ಕೊಬೇಕಂತಂದರೆ ಇವು ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಆಗ್ತಾವೆ. ಹೋಗಿ ಯಾರು ಈಗ ನೋಡ್ತಾ ಇದ್ದಿರಲ್ಲ, ಇವತ್ತು ನೋಡ್ತಾ ಇದ್ದಿರಲ್ಲ, ಸೊ ಹೋಗಿ ಒಂದು ನೋಟ್ಬುಕ್ ಮಾಡ್ಕೊಳ್ಳಿ. ನಾವು ಯಾವುದು ಸ್ಟ್ಯಾಟಿಕ್ಸ್ ಪೋರ್ಷನ್ ಓದಂತ ಹೇಳ್ತಿರಲ್ಲ ಅದನ್ನು ಒಂದು ಸ್ವಲ್ಪ ರಿವೈಸ್ ಮಾಡಿದರೆ ನಿಮಗದು ಹೆಲ್ಪ್ ಆಗುತ್ತೆ. ಓಕೆ, ಇಲ್ಲ ಅಂತಂದರೆ ನೀವು ಸುಮ್ಮನೆ ಪುರಾಣ ಕೇಳ್ಕೊತ ಹೋದರೆ ಇದು ಏನು ಯೂಸ್ ಆಗಂಗಿಲ್ಲ. ನೀವು ನಾನು ನೋಡಿ ಇನ್ನು ಬೇರೆದವ್ರದ್ದು ನೋಡಿ ಅದು ಏನಂದರೆ ಯೂಸ್ ಆಗಂಗಿಲ್ಲ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.